ಸರ್ ನಿಮಗೆಲ್ಲ ಮಾಧ್ಯಮರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಇವತ್ತು ದಕ್ಷಿಣ ಕ್ಷೇತ್ರದ ಸಾದಿಕ್ ಪೈಲ್ವಾನ್ ನನ್ನ ಹೆಸರು ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಪತ್ರವನ್ನು ಸಲ್ಲಿಸಿದ್ದೀನಿ. ನಾನು ರಣರಂಗ ಮೈದಾನದಲ್ಲಿ ಯಾವ ಕಾರಣಕ್ಕೂ ಹಿಂಜರಿಯೋದಿಲ್ಲ. ನಾನು ಚುನಾವಣೆಯಲ್ಲಿ ಸ್ವತಃಸಿದ್ಧ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ಚುನಾವಣೆಯಲ್ಲಿ ಮಾಡ್ತೇನೆ. ನನಗೆ ಎಲ್ಲ ಅಹಿಂದ ವರ್ಗದವರು ಅಲ್ಪಸಂಖ್ಯಾತರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗೂ ನನ್ನ ಗೆಲುವು ಖಚಿತ ಅಂತೇಳಿ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ ನಾವು ಅಡ್ಡಾಡಿರೋದು ನೋಡಿದರೆ ನಾವು ಪ್ರಧಾನಿ ಮಠ ಒಂದು ಹೋಗಿಲ್ಲ, ಅಟೆ BJP ಪ್ರಧಾನಿ ಮಠ ಒಂದು ಹೋಗಿಲ್ಲ. ನಮ್ಮ ಕಾಂಗ್ರೆಸ್ ಎಲ್ಲ ಒತ್ತುವರಿ ಜನದ ಹತ್ರ ಎಲ್ಲ ಜವಾಬ್ದಾರಿ ಜನದ ಹತ್ರ ನಮ್ಮ ಕಷ್ಟ ಕೇಳ್ಕೊಂತೀವಿ, ಕಷ್ಟ ಹೇಳ್ಕೊಂತೀವಿ. ಆದ್ರೂ 2 ವರ್ಷ ಕಾಲ ನಮ್ಮನ್ನೆಲ್ಲ ಬಿ ಫಾರಂ ನಮಗೆ ಕೊನೆ ಕ್ಷಣಕ್ಕೂ ನಮಗೆ ಸಿಗ್ತದಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಮಗೆ ಬರ್ಲಿದ್ದ ಕಾಲಕ್ಕೆ ನಮಗೆ ಸಿಲ್ಲಿದ ಕಾಲಕ್ಕೆ ನಾವೆಲ್ಲ ಮತ್ತೀಗ ಇವತ್ತು ಸೋಮವಾರ ಬಂಡಾಯ ಕಾಂಗ್ರೆಸ್ ಅನ್ನು ನಾವು ಹಾಕಿದ್ದೀವಿ. ಸರ್ ಅವರು ಕಾಂಗ್ರೆಸ್ನವರು, ನಾವು ಬಂಡಾಯ, ನಾವೇ ಪ್ರಚಾರ ಮಾಡ್ಕೊಂತೀವಿ. ಸರ್ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನನ್ನ ಅಲ್ಪಸಂಖ್ಯಾತರು ಅವರು ಆಮೇಲೆ ಆಯಿಂದ ಹಿಂದುಳಿದ ಜನ ಎಲ್ಲ ಅವರೇ ಪ್ರಚಾರ ಮಾಡಿ ನನಗೆ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಅವೆಲ್ಲ ಸುಳ್ಳು ಮಾತುಕತೆ ನಡೆಯೋದಿಲ್ಲೀಗ. ನಾವು ಈಗ ಬಯಲಾಗಿದ್ಮೇಲೆ ನಾವು ಯಾವ ಕಾರಣಕ್ಕೂ ನಾವು ಬಯಲಾಗಿರ್ತೀವಿ. ಅದು ಗೆಲುವು ಸಲುವು ಪರಮಾತ್ಮನ ಮೇಲೆ ಬಿಟ್ಕೊಟ್ಟದ್ದು. ಜನ ತೀರ್ಪು ಕೊಡ್ತಾರೆ. ಮುಂದೆ ಬರೋ ದಿನಗಳಲ್ಲಿ 9ನೇ ತಾರೀಕಿಗೆ ಚುನಾವಣೆ ಆದ ನಂತರ ಆಮೇಲೆ ಎಣ್ಗಿ ಟೈಮ್ನಾಗ ತಮಗೆ ಅರ್ಥ ಆಗ್ತೈತೆ ಸಾದಿಕ್ ಪೈಲ್ವಾನ್ರು ಏನು ಹೇಳಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ಮತ್ತೆ ನೀವು ನಮ್ಮನ್ನ ಕೇಳ್ತೀರಿ. ಖಂಡಿತವಾಗೂ ನಮ್ ಗೆಲುವು ಖಚಿತ ಅಂತ ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸರ್ ಈಗ ನಾನು ಶಾಮನೂರು ಶಿವಶಂಕರಪ್ಪನವರು ಆತ್ಮೀಯ, ಅವನ ಮಗನ ಸರಿ ಸಮ, ನಾನು ಅವನ ಶಿಷ್ಯ. 40 ವರ್ಷದಿಂದ ನಾನು ಅವರ ಮನೆ ಮಂತನಕ್ಕೆ ಭುಜ ಹಚ್ಚಿ ನಾನು ಚುನಾವಣೆ ಮಾಡತಕ್ಕದ್ದನ್ನು ಮಾಡಿದ್ದೇನೆ. ಅವ್ರ ಜೊತೆಗೆ ಅವರ ಸಲಹೆ ಪ್ರಕಾರ, ನನ್ನ ಸಲಹೆ ಪ್ರಕಾರ 6 ಬಾರಿ ಅವರಿಗೆ ನಾವೆಲ್ಲ ಅಲ್ಪಸಂಖ್ಯಾತರು ಅಹಿಂದ ವರ್ಗದವರು ನಾವೆಲ್ಲರೂ ಗೆಲ್ಸಿದ್ದೀವಿ. ಆದರೆ ಈಗ ಮರು ಚುನಾವಣೆಯಲ್ಲಿ ದುರಾದೃಷ್ಟ ಯಜಮಾನರು ನಿಧಾನ ಆದಮೇಲೆ ಈಗಾರ ನಮ್ಮನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಾರಂತೇಳಿ ಕುಲಂಕುಷವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಬಿ ಫಾರಂ ಕೊಡಿ, ನಮಗೆ ಸ್ವಾತಂತ್ರ್ಯದಿಂದ ಇಲ್ಲಿ ತನಕ ಕೊಟ್ಟಿಲ್ಲ, ಈಗ ಕೊಡ್ರಿ ಅಂತ ನಾವು ಘೋಷಣೆ ಮಾಡಿದಾಗ ನಾವು ಹೋಗಿ ಕೇಳಿದಾಗ ಆಯಿತು ಅಂತೇಳಿ ಅರ್ಜಿಯನ್ನು ಇಸ್ಕೊಂಡ್ರು. ನಮ್ಮನ್ನು ತಿರಸ್ಕಾರ ಮಾಡಿದ್ರು. ಖಂಡಿತವಾಗೂ ನಾವೆಲ್ಲ ಯಾವ ಕಾರಣಕ್ಕೆ ನಾವು ಇನ್ನು ಸೇರೋದಿಲ್ಲ, ಬಯಲಾಗಿರ್ತೀವಿ, ಚುನಾವಣೆ ಮಾಡ್ತೀವಿ. ತಮ್ಮ ಮೂಲಕ ಗೆದ್ದು ಇದೇ ನಮೂನೆ ನಿಮ್ಮ ಕೂಡ ನಾನು ಮಾತಾಡ್ತೇನೆ. 100% ಇಲ್ಲ ಸರ್. ಧನ್ಯವಾದ ಸರ್. ಧನ್ಯವಾದ. ಮಾಧ್ಯಮದವರಿಗೂ ಧನ್ಯವಾದಗಳು.